ಹಲೋ ಸ್ನೇಹಿತರೆ, ನಾನು ಎಲ್ಲರೂ ಖುಷಿ ಮಾಡ್ತಾ ಇರೋದು ಪಾನ್ ಪ್ರತಿಯೊಂದು ಕೂಡ ಒಂದೊಂದು ವಿಶೇಷ. ಊಟನೇ ಮಾಡಲ್ಲ ಕಚೋರಿ ನಮ್ಮ ಆಹಾರ ಪದ್ಧತಿನೇ ಬೇರೆ. ಆ ಸೈಡ್ ನಾರ್ತಲ್ಲೆಲ್ಲ ಐಟಮ್ಸ್ ಜಾಸ್ತಿ, ಹಾಲಿನಿಂದ ತಯಾರಾಗುವಂಥ ಇದು ಜಾಸ್ತಿ ಸಿಗುತ್ತೆ. ಸ್ವೀಟ್ಸ್ ಲಸ್ಸಿ, ಮಲಯೋ, ಆಮೇಲೆ ಥಂಡಾಯಿ ಇರುತ್ತಲ್ಲ ಹೋಳಿನಲ್ಲಿ ಕುಡಿಯೋದು ಥಂಡಾಯಿ, ಅದು ಕೂಡ ಸಿಗುತ್ತೆ, ಚೆನ್ನಾಗಿರುತ್ತೆ. ಅದು ವಿತ್ ಬಾಂಬು ವಿತೌಟ್ ಬಾಂಬು ಎರಡೂ ಸಿಗುತ್ತೆ. ಥಂಡಾಯಿ ನಿಮಗೆ ಗೊತ್ತಿರಬೇಕು. ಹಾಗೆಯೇ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ತುಂಬ ಆರ್ಡ್ರ್ ಬರ್ತಾಯಿತ್ತು, ತುಂಬ ರಶ್ ಕೂಡ ಇತ್ತಲ್ಲ, ಅದಕ್ಕೋಸ್ಕರ ತುಂಬ ಆರ್ಡ್ರು ಹೊತ್ತತ್ತು ತೊಗೊಂಡೋಗ್ತಾಯಿದ್ರು. ಎಲ್ಲ ಯಾರ್ಯಾರು ಬಂದಿದ್ದಾರೆ ನೋಡಲಿಕ್ಕೆ, ಮಹಾಕುಂಭಕ್ಕೆ ಬಂದವರೆಲ್ಲ ಮೌನಿ ಅಮಾವಾಸ್ಯೆಗೇನು ಅಲ್ಲಿ ಪ್ರಯಾಗ್ರಾಜಲ್ಲಿ ಅಷ್ಟೇ ಕ್ರೌಡ್. ಇವಾಗ ಕಾಶಿಗೆ ಶಿಫ್ಟ್ ಆಗಿದೆ, ಅಷ್ಟೇ ಜನ ಇಲ್ಲಿದ್ದಾರೆ. 7 ತಾಸು ದರ್ಶನಕ್ಕೆ ತಗೊಳ್ತದೆ ಇಲ್ಲಿ ಕಾಶಿನಲ್ಲಿ, ಅಷ್ಟು ಜನ ಇಲ್ಲಿ ಬಂದಿದ್ದಾರೆ. ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ ಕಾಶಿನ. ನೀವು ಕೂಡ ಕಾಶಿಗೆ ಹೋದರೆ ಗಾಡಿನಲ್ಲಿ ಅಡ್ಡಾಡಬಾರ್ದು, ಕಾರಲ್ಲಾಗಲಿ ಟೂ ವೀಲರಲ್ಲಾಗಲಿ ಹೋಗಬಾರ್ದು, ನಡ್ಕೊಂಡು ಹೋಗಬೇಕು. ಗಲ್ಲಿ ಗಲಿ 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 ಸುತ್ತಾಕಬೇಕು. ಪ್ರತಿಯೊಂದು ಗಲಿನಲ್ಲೂ ಒಂದೊಂದು ವಿಶೇಷ, ಹೆಜ್ಜೆ ಹೆಜ್ಜೆಗೂ ಮಹಾದೇವ ಸಿಗ್ತಾರೆ, ಹೆಜ್ಜೆ ಹೆಜ್ಜೆಗೂ ಶ್ರೀರಂಗ ಸಿಗುತ್ತೆ. ನೀವು ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಕಣಕಣದಲ್ಲಿ, ಬನಾರಸ್ನ ಕಣಕಣದಲ್ಲಿ ಮಹಾದೇವ ಇದ್ದಾನೆ ಅಂತ ಅನ್ಬೋದು. ಮಹಾದೇವ ಬನಾರಸ್ಸಲ್ಲಿರೋ ಕಣಕಣದಲ್ಲೂ ಕೂಡ ನೆಲೆಸಿದ್ದಾನೆ ಅಂತ ನಾವು ತಿಳ್ಕೊಬೋದು. ಗಲಿ ಗಲಿ ಸುತ್ತರಿದು ಪ್ರತಿಯೊಂದು ಗಲ್ಲಿನಲ್ಲಿ ಏನೇನು ಸಿಗುತ್ತೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡ್ಕೊಂಡು ಬರ್ಬೋದು. ನೋಡಿ ಇವಾಗ ಪಾನ್ ರೆಡಿ ಆಗ್ತಾಯಿದೆ, ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ರಲ್ವ. ನೋಡಿ ಒಂದೊಂದಲ್ಲಿ 8 5 ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡೋಗ್ತಾ ಇದ್ದಾರೆ. ಈ ಥರ ಎಲೆನಲ್ಲಿ ಕೊಡ್ತಾರೆ. ವಿಶೇಷವಾದಂಥ ರುಚಿಯುಳ್ಳ ಪಾನು ರೆಡಿ ಆಗ್ತಾ ಇದೆ ನೋಡಿ. ನೀವು ಹೋದರೆ ಟೇಸ್ಟ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಂದು ಟೇಸ್ಟ್ ಪ್ರತಿಯೊಂದು ವಿಶೇಷವಾಗಿದೆ. ಥಂಡಾಯಿ ಕೂಡ ತುಂಬ ವಿಶೇಷವಾಗಿದೆ. ನಾವು ವಿತೌಟ್ ಭಾಂಗ್ ತೊಗೊಂಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಲಸ್ಸಿ ಕೂಡ ತುಂಬ ಚೆನ್ನಾಗಿತ್ತು. ಕುಲ್ಫಿ ಕೂಡ ಚೆನ್ನಾಗಿತ್ತು. ಕೇಸರಿ ಕುಲ್ಫಿ, ವೆರೈಟಿ ಕುಲ್ಫಿ, ವೆರೈಟಿ ಫ್ಲೇವರ್. ನೋಡಿ ಪಾನ ಯಾವ ಥರ ರೆಡಿ ಆಗ್ತಾಯಿದೆ ಅಂತ. ವೆರೈಟಿ ಫ್ಲೇವರ್ ಕುಲ್ಫಿ ರೆಡಿ ಆಗ್ತದೆ. ಮತ್ತು ವೆರೈಟಿ ಥಂಡಾಯಿ ಕೂಡ ವೆರೈಟಿ ಫ್ಲೇವರಲ್ಲಿರುತ್ತೆ. ಮಲಯೋ ಮಾತ್ರ ಸೂಪರ್ ಟೇಸ್ಟ್. ನಾವು ಇದು ಮಲಯೋ ಬೇರೆ ಎಲ್ಲೂ ಸಿಕ್ಕೋದಿಲ್ಲ ಎಕ್ಸೆಪ್ಟ್ ಬನಾರಸ್ಸಲ್ಲಿ ಮಾತ್ರ ಮಲಯೋ ಸಿಗೋದು. ಅದು ವಿಂಟರ್ ಸೀಸನ್ನಲ್ಲಿ ಮಾತ್ರ, ಯಾಕಂದರೆ ಅದು ಗಟ್ಟಿಯಾಗಬೇಕು. ಥಂಡಿಗೆ ಹೇಗೆ ಗಟ್ಟಿಯಾಗುತ್ತಲ್ಲ ಕೆನೆ, ಆ ಥರ ಗಟ್ಟಿಯಾದಾಗ ಮಾತ್ರ ಮಲಯೋ ತಯಾರಿಸೋಕ್ಕಾಗೋದು. ಆ ಕ್ರೀಮಿ ಟೆಕ್ಸ್ಚರ್, ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮ್ ಟೆಕ್ಸ್ಚರ್ ಬಟ್ ಐಸ್ ಕ್ರೀಮ್ ಅಲ್ಲ, ಕ್ರೀಮಿ ಟೆಕ್ಸ್ಚರ್ ಬಟ್ ಕ್ರೀಮ್ ಅಲ್ಲ. ತುಂಬ ಚೆನ್ನಾಗಿರುತ್ತೆ. ಅಯ್ಯೋ
ಸಖತ್ತಾಗಿರುತ್ತೆ. ನೀವು ಚಳಿಗಾಲದಲ್ಲಿ ಅದನ್ನು ಟೇಸ್ಟ್ ಮಾಡಬೇಕು ಅಂದರೆ ನೀವು ವಿಂಟರ್ ಸೀಸನಲ್ಲಿ ಹೋಗಬೇಕು ಬನಾರಸ್. ವಾ ಬನಾರಸ್ ಬರೀತಾನೆ ಇಲ್ಲ ಇನ್ನು ಬನಾರಸ್ ಅಂತೂ ಹಾಗೆ ಇದೆ. ಎಷ್ಟು ದಿವಸ ಆದ್ರೂ ಅದನ್ನು ಮರೆಯೋಕ್ಕಾಗೋದಿಲ್ಲ. ಮಹಾಕುಂಭಗೆ ಹೋಗಿ ನಾವು ಬನಾರಸ್ಗೆ ಹೋಗಿ ಬಂದ್ವಲ್ಲ, ಇನ್ನೂ ಮರೆಯೋಕ್ಕಾಗ್ತಾಯಿಲ್ಲ. ಆ ನೆನಪುಗಳನ್ನ ಮತ್ತು ಆ ಅನುಭವನ ನಾವು ಹೇಳೋಕ್ಕೂ ಆಗಲ್ಲ ಬಾಯಲ್ಲಿ. ನೋಡಿ ಇದು ಒಂದು ಇದು ವಿತ್ ಸುಪಾರಿ ಮತ್ತು ವಿತೌಟ್ ಸುಪಾರಿ ಎಲ್ಲ ನಾವು ಹೇಗೆ ಹೇಳ್ತೀವಿ ಹಾಗೆ ರೆಡಿ ಮಾಡ್ತೀವಿ. ಒಂದು ವಿತ್ ಸುಪಾರಿ, ಒಂದು ವಿತೌಟ್ ಸುಪಾರಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.